ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗಾಯತ್ರಿ ದೇವಿಯ ಹಾಗೆ ಶಕ್ತಿ ಪ್ರಸಾದ್ ನಡುವೆ ಇರ್ತಕ್ಕಂಥ ಸಂಬಂಧ ಮನೆಯವರ ಮುಂದೆ ರಿವೆಲ್ ಆಗ್ತದಾಗೆ ಇಡೀ ಮನೆ ತತ್ತರಿಸಿ ಹೋಗ್ತದ. ಹಾಗಿದ್ರೆ ನಿಜಕ್ಕೂ ಶಕ್ತಿ ಪ್ರಸಾದ್ ಹಾಗೆ ಗಾಯತ್ರಿ ದೇವಿಯ ನಡುವೆ ಇರೋ ಸಂಬಂಧ ಏನು? ಆಕೆನೆ ಗಂಗಾ ಅನ್ನೋ ವಿಷಯ ರಿವೆಲ್ ಆಗಿ ಹೋಯ್ತಾ? ಏನಾಯ್ತು, ಏನ್ ಕಥೆ, ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಗಾಯತ್ರಿ ದೇವಿಯನ್ನ ಮನೆ ಕರ್ಕೊಂಡು ಬರ್ತಾರೆ. ಗಾಯತ್ರಿ ದೇವಿ ಹೇಗೆ ಬದುಕಿ ಬಂದ್ಲು ಅನ್ನೋದೇ ಜೆ.ಪಿ. ಪಾಟೀಲ್ಗೆ ಸೂಚಕವಾಗಿದೆ. ಇಲ್ಲಿ ಜೆ.ಪಿ. ಪಾಟೀಲ್ ಮುಂದೆ ಎರಡು ಆಯ್ಕೆಗಳನ್ನ ನಿರ್ಮಲ್ ಅವರು ಇಟ್ಟಿದ್ದಾರೆ. ಒಂದು ತಾನು ಅಥವಾ ಇಲ್ಲ ಗಾಯತ್ರಿ ದೇವಿ ಅಂತ. ಇತ್ತ ಕಡೆ ಗಾಯತ್ರಿ ದೇವರಿಗೆ ನಮಸ್ಕಾರ ಮಾಡ್ಬೇಕಿದ್ರೆ ಜೆ.ಪಿ. ಪಾಟೀಲ್ ಬರ್ತಾರೆ. ಗಾಯತ್ರಿ ಅಂತ ಹೇಳ್ತಿದ್ದಾಗೆ ನನ್ನ ಹತ್ರ ಬರಬೇಡ, ನೀನ್ ನೋಡಿದ್ರೆ ಭಯ ಆಗುತ್ತೆ, ನೀನ್ ನನ್ನನ್ನು ಸಾಯಿಸ್ಬಿಡ್ತೀಯಾ ಅಂತಿದ್ದಾರೆ. ಯಾಕೆ ರೀತಿ ಎಲ್ಲ ಮಾತಾಡ್ತಿದ್ಯಾ, ನಾನು ಏನ್ ಮಂತದ್ ಮಾಡ್ದೆ ಅಂತ, ನಾನು ಯಾಕೆ ನಿನ್ನನ್ನು ಸಾಯಿಸೋಕ್ ಬರ್ಲಿ, ದಯವಿಟ್ಟು ಯಾಕೆ ರೀತಿ ನನ್ನ ಬಗ್ಗೆ ಹೇಳ್ತಿದ್ಯಾ ಅಂತ ಜೆ.ಪಿ. ಪಾಟೀಲ್ ಪ್ರಶ್ನೆ ಮಾಡ್ತಿದ್ದಾರೆ. ದಯವಿಟ್ಟು ನೀನು ಏನು ಅನ್ನೋದು ನನಗೆ ಗೊತ್ತಿದೆ, ಸುಮ್ಮನೆ ವಿನಾಕಾರಣ ನನ್ನ ಬಳಿಗೆ ಬರಬೇಡ ನೀನು ಅಂತ ಗಾಯತ್ರಿ ದೇವಿ ಎಚ್ಚರಿಸ್ತಾರೆ. ದಯವಿಟ್ಟು ಗಾಯತ್ರಿ ಯಾಕೆ ರೀತಿ ಎಲ್ಲ ಅನ್ಕೋತಾ ಇದ್ಯಾ, ಯಾರು ನಿನ್ನ ಹತ್ರ ಏನು ಹೇಳಿದ್ರು, ಏನಾಯ್ತು ನಿನ್ಗೆ, ನಿಜಕ್ಕೂ ನೀನು ಇಷ್ಟು ವರ್ಷಗಳ ಕಾಲ ಎಲ್ಲಿದ್ದೆ, ಏನು ಮಾಡ್ತಿದ್ದೆ, ನಿಜಕ್ಕೂ ನೀನು ಬದುಕಿದ್ಯಾ ಅಂತ ಗೊತ್ತಿದ್ರೆ ನಾನು ನಿನ್ನನ್ನು ಹುಡುಕ್ತಾ ಇರ್ಲಿಲ್ವಾ, ನಿಜಕ್ಕೂ ನೀನು ಬದುಕಿದ್ಯಾ ಅನ್ನೋ ವಿಷಯನೇ ನನಗೆ ಗೊತ್ತಿರಲಿಲ್ಲ ಅಂತ ಜೆ.ಪಿ. ಪಾಟೀಲ್ ಹೇಳ್ತಾರೆ. ಅದಕ್ಕೆ ಗಾಯತ್ರಿ ದೇವಿ ನಾನು ಎಲ್ಲಿದ್ದ, ನಿನ್ನಿಂದ ಓಡ್ಕೊಂಡು ಜೀವ ಕಾಪಾಡ್ಕೋತಾ ಇದ್ದೆ, ನಿನ್ನ ಕಣ್ಗೆ ಯಾವುದೇ ಕಾರಣಕ್ಕೂ ಬೀಳಬಾರ್ದು ಅಂತ ಹೇಳಿ ನಾನು ಹೆದರ್ಕೊಂಡು ಓಡ್ತಾ ಇದ್ದೆ, ನೀನು ನನ್ನನ್ನು ಸಾಯಿಸ್ಬಿಡ್ತೀಯಾ ಅಂತಿದ್ದಾಗ ಜೆ.ಪಿ. ಪಾಟೀಲ್ ರುಚಿಗೆ ಹೇಳ್ತಾರೆ, ಏನು ಮಾತಾಡ್ತಿದ್ಯಾ ನೀನು ಗಾಯತ್ರಿ ಅಂತ ಹೇಳಿ. ಅಶ್ವಿನಿ ಇತ್ತ ಕಡೆ ನಿರ್ಮಲ ಅವರು ಬರ್ತಾರೆ, ಶಕುಂತಲಾ ಬರ್ತಾರೆ, ಭಾರ್ಗವಿ ಬರ್ತಾರೆ, ಎಲ್ಲರೂ ಕೂಡ ಬರ್ತಾರೆ. ಇಲ್ಲಿ ನಿರ್ಮಲ ಅವ್ರು ಬಂದದ್ದೆ ಹೇಳು, ನಿನಗೂ ಮತ್ತೆ ನನ್ನ ಗಂಡಂಗೂ ಏನು ಸಂಬಂಧ ಅಂತ ಈಗ ಮಾತಾಡ್ತಾ ಇದೆಯಾ, ಇಷ್ಟು ವರ್ಷಗಳ ಕಾಲ ಎಲ್ಲಿ ಹೋಗಿದ್ದೆ ನೀನು, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದೆಯಾ, ನನ್ನ ಗಂಡ ಹೇಳ್ತಿದಾರಲ್ವ ನಾನು ಮಾಡಿಲ್ಲ ಏನೂ ಅಂತ, ಆದರೂ ಕೂಡ ಯಾಕೆ ಈ ರೀತಿ ಹೇಳ್ತಿದ್ಯಾ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ. ಇತ್ತ ಕಡೆ ಭಾರ್ಗವಿ ಕೂಡ ಮಾವನ ಪ್ರಶ್ನೆ ಮಾಡ್ತಿದ್ದಾಳೆ. ಏನು ಮಾವ, ನಿಮಗೆ ಹೆದರ್ಕೊಂಡು ಹೋದಂಥ ಗಾಯತ್ರಿ ದೇವಿಯನ್ನು ಇವತ್ತು ಬಂದು ಪ್ರಶ್ನೆ ಮಾಡಿ ಮತ್ತೆ ಹೆದರಿಸ್ಬೇಕು, ಮತ್ತೆ ಇಲ್ಲಿಂದ ಕಳಿಸ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಿಜಕ್ಕೂ ನೀವೊಬ್ಬ ಲಾಯರ್, ನೀವು ಏನೇ ಮಾಡಿದ್ರು ಕೂಡ ಏನೂ ಆಗಲ್ಲ ಅಂತ ಅನ್ಕೋಬೇಡಿ. ಯಾಕಂದ್ರೆ ಲಾಯರ್ ವೃತ್ತಿಯಲ್ಲಿ ಇರ್ತಕ್ಕಂಥ ನಿಮಗೂ ಕೂಡ ಗೊತ್ತು ನಾನು ಏನು ಮಾಡಬಲ್ಲೆ ಅಂತ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಗಾಯತ್ರಿ ದೇವಿ ಮೇಲೆ ಒಂದೇ ಒಂದು ಸಣ್ಣ ಗೆರೆ ಆದರೂ ಕೂಡ ಖಂಡಿತ ನೀವು ಜೈಲಿಗೆ ಹೋಗ್ಬೇಕಾಗತ್ತ ಅಂತ ಹೇಳಿ ಭಾರ್ಗವಿ ಮಾವನನ್ನೇ ಎಚ್ಚರಿಸ್ತಿದ್ದಾರೆ. ಈ ಕಡೆ ಶಕುಂತಲಾ ದೇವಿ ಅವರು ಕೂಡ ಹೇಳು ಜೆ.ಪಿ. ಏನಾಯ್ತು ಅವತ್ತು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ನನ್ಗೇನು ಮಾಡೇ ಇಲ್ಲ ಅಂತಾನೆ ಜೆ.ಪಿ. ಪಾಟೀಲ್ ಹೇಳ್ತಿದ್ದಾರೆ. ಆಗ ಗಾಯತ್ರಿ ದೇವಿಯನ್ನೇ ಕೇಳ್ತಿದ್ದಾರೆ ಶಕುಂತಲಾ ಅವರು ಕೂಡ, ಹೇಳು ಗಾಯತ್ರಿ ಅವತ್ತು ಏನಾಯ್ತು ಅಂತ. ಇಲ್ಲಿ ಜೆ.ಪಿ. ಬಂದು ನೀನು ಸತ್ತು ಹೋದ್ರು ಅಂತ ಹೇಳಿದ್ರು, ಬಟ್ ನಿಜವಾಗ್ಲೂ ಅವತ್ತು ಏನಾಯ್ತು ಅನ್ನೋದನ್ನ ನೀನೇ ಹೇಳು ಅಂತ ಕೇಳ್ತಾರ. ಈ ಕಡೆ ನಿರ್ಮಲ ಅವರು ಕೂಡ ಕೇಳ್ತಿದಾರಲ್ವಾ ಹೇಳು ಏನಾಯ್ತು ಅವತ್ತು ಅಂತ ಹೇಳಿ ನಿರ್ಮಲ ಅವ್ರು ಕೇಳಿದಾಗ, ಅವತ್ತು ನನ್ನ ಮತ್ತೆ ಜೆ.ಪಿ. ನಡುವೆ ಒಂದು ಮನಸ್ತಾಪ ಆಗಿತ್ತು ಅಲ್ವಾ ಜೆ.ಪಿ., ನಿನಗೆ ನನ್ನ ಮೇಲೆ ಸಿಟ್ಟಿತ್ತು ಅಲ್ವಾ ಅಂತ ಹೇಳಿದಾಗ, ಯಾಕೀಗ ವಿಶ್ವ ಅಂತ ಹೇಳಿ ಜೆ.ಪಿ. ಪಾಟೀಲ್ ಪ್ರಶ್ನೆ ಮಾಡ್ತಾರೆ. ಯಾಕೆ ಜೆ.ಪಿ. ಅವತ್ತು ಕೋಪ ಬಂದಿತ್ತಲ್ವಾ ನಿನಗೆ, ನಮ್ಮಿಬ್ಬರ ನಡುವೆ ಮನಸ್ತಾಪ ಆಗಿತ್ತಲ್ವಾ, ಅದೇ ಸಮಯದಲ್ಲಿ ತಾನೆ ನನ್ನ ಕಾರ್ಗೆ ಆಕ್ಸಿಡೆಂಟ್ ಆಗಿದ್ದು, ನಾನು ಸತ್ತಿದ್ದು, ಆ ಆಕ್ಸಿಡೆಂಟ್ ಮಾಡಿಸಿದ್ದು ನೀನೇ ಅಲ್ವಾ, ನೀನೇ ಮಾಡಿಸಿದ್ದು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತದ. ನನ್ನನ್ನು ಸಾಯಿಸಬೇಕು ಅಂತ ನೀನು ಪ್ರಯತ್ನ ಪಟ್ಟೆ, ಆದರೆ ದೇವ್ರ ದಯೆ ನಾನು ಬದುಕುಳ್ದೆ ಅಂತ ಹೇಳ್ತಾರೆ. ಆದರೆ ಜೆ.ಪಿ. ಇದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ ನಾನು ಮಾಡಿಸೇ ಇಲ್ಲ ಅಂತ ಹೇಳಿ ಹೋಗ್ಬಿಡ್ತಾರೆ. ಇತ್ತ ಕಡೆ ಜೆ.ಪಿ. ಪಾಟೀಲ್ ತನ್ನ ಆಫೀಸ್ ರೂಮ್ಗೆ ಹೋಗಿದ್ದ. ಯಾಕೆ, ಏನಾಗ್ತದೆ ಇಲ್ಲಿ, ಗಾಯತ್ರಿ ದೇವಿ ಹೇಗೆ ಬರೋಕ್ಕೆ ಸಾಧ್ಯ, ನಿಜಕ್ಕೂ ನಾನು ತಲೆ ಕೆಟ್ಟು ಹೋಗ್ತದೆ. ಅವತ್ತು ಆಕ್ಸಿಡೆಂಟಲ್ಲಿ ಆಕೆ ತೀರ್ ಹೋದ್ಲು ಅಂತ ಶಕ್ತಿ ಹೇಳಿದ್ರು, ಆದರೆ ಮತ್ತೆ ಆಕೆ ಹೇಗೆ ಬದುಕು ಬಂದ್ಲು, ನಿಜಕ್ಕೂ ಏನಾಗ್ತದೆ ಇಲ್ಲಿ, ಯಾಕೆ ನನ್ನ ಮಾತನ್ನು ನಂಬ್ತಾ ಇಲ್ಲ, ಈ ಮನೆಯಲ್ಲಿ ನನ್ನ ಮನೆಯಲ್ಲಿ ಈ ಜೆ.ಪಿ. ಮಾತನ್ನೇ ನಂಬ್ತಿಲ್ವಲ್ಲ ಅಂತ ಹೇಳಿ ಹುಚ್ಚಿನಂತಾಗಿದ್ದಾರೆ. ಜೆ.ಪಿ. ಪಾಟೀಲ್ ಕೈಗೆ ಸಿಕ್ಕದನ್ನೆಲ್ಲಾನು ಕೂಡ ಬಿಸಾಡ್ತಿದ್ದಾರೆ. ತದನಂತರ ಅಲ್ಲಿಗೆ ಶಕ್ತಿ ಪ್ರಸಾದ್ಗೆ ಕರೆ ಮಾಡ್ತಾರೆ. ಅಲ್ಲಿ ಶಕ್ತಿ ಪ್ರಸಾದ್ ಅವರು ಗಂಗಾ ಹೇಳಿರ್ತಕ್ಕಂಥ ಮೆಡಿಸಿನ್ ತುಂಬಾನೇ ಜಾಗರೂಕವಾಗಿ ಅದರ ಜಾಗಕ್ಕೆ ಸೇರಬೇಕು ಅಂತ ಕೂಡ ಹೇಳ್ತಿದ್ದಾರೆ. ಅದರ ನಡುವೆ ಇಲ್ಲಿ ಶಕ್ತಿ ಪ್ರಸಾದ್ಗೆ ಜೆ.ಪಿ.ಇಂದ ಕಾಲ್ ಬರುತ್ತೆ. ಏನಿದು ಆಗಿಂದ ಶಿವ ಕಾಲ್ ಮಾಡ್ತಾನೆ ಇದೆಯಲ್ಲ, ಬ್ಯುಸಿ ಇದ್ದೀನಿ ಅಂತ ಅರ್ಥ ಆಗೋದಿಲ್ವಾ, ಕಾಲ್ ಕಟ್ ಮಾಡಿದ್ರೆ ಅರ್ಥ ಮಾಡ್ಕೋಬೇಕಲ್ವ ನಾನು ಬ್ಯುಸಿ ಇದ್ದೀನಿ ಅಂತ. ಏನು ಆಕಾಶ ಬಿದ್ದೋಯ್ತ ನಿನ್ನ ತಲೆ ಮೇಲೆ ಅಂತ ಕೇಳಿದಾಗ, ಹೌದು ಆಕಾಶನೇ ಬಿದ್ದು ಹೋಗಿದೆ ನನ್ನ ತಲೆ ಮೇಲೆ, ಗಾಯತ್ರಿ ಮನೆಗೆ ಬಂದಿದ್ದಾಳೆ ಅಂತ ಜೆ.ಪಿ. ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ಜೆ.ಪಿ., ತಲೆ ಕೆಟ್ಟಿದ್ಯಾ ನಿನಗೆ, ಗಾಯತ್ರಿ ದೇವಿ ಮನೆಗೆ ಬರೋದಕ್ಕೆ ಹೇಗೆ ಸಾಧ್ಯ ಅಂತ ಶಕ್ತಿ ಕೇಳ್ತಾರೆ. ಹೌದು ನಿಜಾನೇ ಹೇಳ್ತಿರೋದು, ಗಾಯತ್ರಿ ದೇವಿ ನನ್ನ ಕಣ್ಮುಂದನೇ ಇದ್ದಾರೆ, ಗಾಯತ್ರಿ ದೇವಿ ಮನೆಗೆ ಬಂದಿದ್ದಾಳೆ, ನೀನೇ ತಾನೇ ಹೇಳಿದ್ದು ಆಕೆ ಸತ್ತು ಹೋಗಿದ್ದಾಳೆ ಅಂತ ಅಂದಮೇಲೆ ಅವಳು ಹೇಗೆ ಮನೆಗೆ ಬರೋಕ್ಕೆ ಸಾಧ್ಯ, ನೀನು ಹೇಳಿದ ಮಾತನ್ನು ನಂಬ್ಕೊಂಡು ಹೇಗೋ ಇದ್ದೆ, ಆದರೆ ಇವತ್ತು ಗಾಯತ್ರಿ ದೇವಿ ನನ್ನ ಎದುರಿಗೆ ಬಂದು ನಿಂತಿದ್ದಾಳೆ, ಏನಾದರೂ ಹೆಚ್ಚು ಕಡಿಮೆ
ಆದರೆ ನನ್ನ ಜೊತೆ ನೀನು ಸಿಕ್ ಬೀಳ್ತೀಯಾ ಅಂತ JP ಪಾಟೀಲ್ ಹೇಳ್ತಾರೆ. ಈ ಕಡೆ ಶಕ್ತಿ ಪ್ರಸಾದ್ ಏನು ಮಾತಾಡ್ತಿದ್ಯಾ, ಗಾಯತ್ರಿ ದೇವಿ ಹೇಗೆ ಬರೋದಕ್ಕೆ ಸಾಧ್ಯ ಅಂದಾಗ, ಯಾಕೆ ನಿಮಗೆ ಗೊತ್ತಿತ್ತಾ ಗಾಯತ್ರಿ ಬದುಕಿತಾಳೆ ಅಂತ ಹೇಳಿ JP ಪ್ರಶ್ನೆ ಮಾಡಿದಾಗ, ಇಲ್ಲ ಸತ್ತಿರೋ ಗಾಯತ್ರಿ ಹೇಗೆ ಬದುಕು ಬಂದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಶಕ್ತಿ ಪ್ರಸಾದ್ ತಲೆ ಕೆಟ್ಟು ಹೋಗುತ್ತೆ. ಇತ್ತ ಕಡೆ ಗಾಯತ್ರಿ ದೇವಿ ಬಳಿಗೆ ಬೃಂದಾ ಬರ್ತಾಳೆ. ಬೃಂದಾ ಬಂದಿದ್ದೆ ಅತ್ತೆ ಅಂತಿದ್ದಾಗನೇ ಆ ಕಡೆ ಹೆದರ್ಕೋತಿದ್ದಾರೆ. ದಯವಿಟ್ಟು ಅತ್ತೆ ಹೆದರ್ಕೋಬೇಡಿ, ನಾನು ನಿಮ್ಮ ಮಗನ ಹೆಂಡ್ತಿ, ನಿಜಕ್ಕೂ ನಿಮ್ಮನ್ನ ನಾನೇ ಕರ್ಕೊಂಡು ಬರಬೇಕಾಗಿತ್ತು, ಆದರೆ ನೀವು ಬದುಕಿದ್ರ ಅನ್ನೋ ವಿಷಯನೇ ಗೊತ್ತಿರಲಿಲ್ಲ, ಜೊತೆಗೆ ನೀವು ಎಲ್ಲಿದ್ರ ಅಂತ ಗೊತ್ತಿದ್ದಿದ್ರ ನಾನೇ ನಿಮ್ಮನ್ನ ಮೊದಲೇ ಕರ್ಕೊಂಡು ಬಂದ್ಬಿಡ್ತಿದ್ದೆ ಅತ್ತೆ. ಇಡೀ ಮನೆಗೆ ವಾರಸ್ದಾರರು ನೀವು, ನಿಜವಾಗ್ಲೂ ಈ ಮನೆಯಲ್ಲಿ ನಿಮಗೂ ಅಧಿಕಾರ ಇದೆ, ನಿಮಗೂ ಆಸ್ತಿ ಪಾಲಿದೆ ಅತ್ತೆ ಅಂತೆಲ್ಲ ಹೇಳಿದ್ರು ನನಗೇನು ಬೇಡ ಅಂತಾನೆ ಹೆದರ್ಕೊತಿದ್ದಾರೆ. ಏನಪ್ಪ ಇದು, ಈ ಅಮ್ಮಂಗೆ ಆಮಿಷ ತೋರಿಸಿದ್ರು ಕೂಡ ಯಾವುದೇ ರೀತಿ ರಿಯಾಕ್ಟ್ ಮಾಡ್ತಿಲ್ವಲ್ಲ, ಏನು ಮಾಡಲಿ ಅನ್ಕೋತಿದ್ದಾಗನೇ ಚರಣ್ ಅಲ್ಲಿಗೆ ಬರ್ತಾರೆ. ಚರಣ್ ಬಂದಿದೆ ನೋಡಿ, ನಿಮ್ಮ ಮಗ ಬಂದಿದ್ದಾನೆ ನಿಮ್ಮ ಜೊತೆ ಮಾತಾಡ್ಬೇಕಂತ ಅಂದಾಗ ಮಗನ ಜೊತೆ ಕೂಡ ಮಾತಾಡೋದಕ್ಕೆ ಹಿಂದೇಟಾಗ್ತಿದ್ದಾರೆ ಗಾಯತ್ರಿ ದೇವಿಯವರು. ಇಲ್ಲಿ ಚರಣ್ ಮಾತ್ರ ಅಮ್ಮ ದಯವಿಟ್ಟು ನನ್ನ ಜೊತೆ ಮಾತಾಡಮ್ಮ ಅಂದಾಗ, ಇಲ್ಲ ನಾನು ನಿನ್ನ ಜೊತೆ ಮಾತಾಡಲ್ಲ, ನೀನು JP ಅಂತವನು ಅಂತ ಗೊತ್ತಿದೆ, ಅವನ ಆಶ್ರಯದಲ್ಲಿ ಬೆಳೆದಿರೋ ನೀನು ಅಂದಮೇಲೆ ನಿನಗೂ ಅವನ ಬುದ್ಧಿನೇ ಬಂದಿರುತ್ತೆ, ಅವನು ನನ್ನ ಸಾಯಿಸಬೇಕು ಅಂತಿದ್ದ, ನೀನು ಅಂಥದ್ದೇ ಕೆಲಸ ಮಾಡ್ತೀಯ, ನನಗೆ ಜೀವ ಉಳಿದ್ರೆ ಸಾಕು, ನನಗೆ ನ್ಯಾಯ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಗಾಯತ್ರಿ ದೇವಿ ಹೇಳ್ತಾರೆ. ಇಲ್ಲಮ್ಮ ನಿಜವಾಗ್ಲೂ ಆ ರೀತಿ ಆಗೋದಿಲ್ಲ, ಯಾಕೆ ನನ್ನ ಬಗ್ಗೆ ಅನುಮಾನ ಪಡ್ತಿದ್ಯಾ, ನನ್ನಮ್ಮ ನೀನು ಇಷ್ಟು ವರ್ಷಗಳಾದ್ಮೇಲೆ ಸಿಕ್ಕಿದ್ಯಾ, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನ್ನಮ್ಮ ಅಂತ ಅಂದಾಗ, ಹಾಗಿತ್ತು ನಿನ್ಗಮ್ಮ ಅನ್ನೋ ಪ್ರೀತಿ ಇದ್ದಿದ್ರೆ ಇಷ್ಟು ವರ್ಷ ಯಾಕೆ ನನ್ನನ್ನು ಹುಡುಕ್ಲಿಲ್ಲ ನೀನು ಅಂತ ಗಾಯತ್ರಿ ಪ್ರಶ್ನೆ ಮಾಡ್ತಿದ್ದಾರೆ. ಅಮ್ಮ ನನಗೆ ಬದುಕಿರೋದು ಗೊತ್ತಾಗಿದೆ ಜಸ್ಟ್ ಒಂದು ವಾರದಿಂದ, ಈ ಮನೆಯಲ್ಲಿ ದತ್ತು ಮಗ ಅಂತ ಅನ್ಕೊಂಡಿದ್ದೆ ನಾನು, ಈಗೀಗ ಗೊತ್ತಾಗಿದ್ದು ನನಗೆ ಸತ್ಯ ಅಮ್ಮ, ಪ್ಲೀಸ್ ಅಮ್ಮ ದಯವಿಟ್ಟು ನನ್ನ ಜೊತೆ ಮಾತಾಡು ಅಂತ ಕೇಳಿದಾಗ, ಇಲ್ಲ ನಾನು ಯಾರನ್ನ ಕೂಡ ನಂಬೋದಿಲ್ಲ, ನಾನು ನಂಬೋದು ರವೀಂದ್ರನ್ ಮಾತ್ರ, ಅವನು ಪ್ರಾಮಾಣಿಕ ಒಳ್ಳೆ ವ್ಯಕ್ತಿ ಅಂತ ಗಾಯತ್ರಿ ಹೇಳ್ತಾರೆ. ಅವರ ಮಗಳು ಅಳಿಯನ್ನ ಕೂಡ ನೀವು ನಂಬೋದಿಲ್ವಾ ಅಂತ ಬೃಂದಾ ಹೇಳಿದಾಗ, ಏನು ಮಾತಾಡ್ತಿದ್ಯಾ ನೀನು ರವೀಂದ್ರನ್ ಮಗಳ, ಒಂದಿನ ಕೂಡ ನಿನ್ನ ಬಗ್ಗೆ ಹೇಳಲಿಲ್ವಲ್ಲ ಅಂದಾಗ, ಅದು ಭಾರ್ಗವಿ ಲಾಯರ್ ಆಗಿದಾಳಲ್ವಾ ಹಾಗಾಗಿ ಹೇಳಿದ್ದಾರೆ, ನನ್ನ ಬಗ್ಗೆ ನಾನು ಲಾಯರ್ ಅಲ್ವಲ್ಲ ಹಾಗಾಗಿ ತಿಳಿಸಿಲ್ಲ ಅಂದಾಗ, ನೀನು ಯಾಕೆ ರವೀಂದ್ರನ್ ಮಗಳಾಗಿತ್ಕೊಂಡು JP ಪಾಟೀಲ್ ಪರ ನಿಂತಿದ್ಯಾ, ಅವನು ಸರಿ ಇಲ್ಲ ಅಂತೆಲ್ಲ ಮಾತನಾಡ್ತಾರೆ. ಇಲ್ಲಿ ಬೃಂದಾ ಸೈಲೆಂಟ್ ಆಗ್ತಾರೆ. ಅದಕ್ಕೆ ನಿಮ್ಮಪ್ಪ ನಿನ್ನ ಬಗ್ಗೆ ಹೇಳಿಲ್ಲ, ನಂಗೆ ಅರ್ಥ ಆಗ್ತದೆ, ನಾನು ಇಲ್ಲಿಂದ ಹೊಟ್ಟೋಗ್ಬಿಡ್ತೀನಿ ಅಂತ ಗಾಯತ್ರಿ ಹೇಳಿದಾಗ, ಪ್ಲೀಸ್ ಅಮ್ಮ ಬೇಡಮ್ಮ ಹೋಗಬೇಡಿ, ನೀವು ಇಲ್ಲೇ ಇರಿ, ನನ್ನ ಕಣ್ಮುಂದೆ ಇದ್ರೆ ಸೇಫ್ ಆಗಿರ್ತೀರಾ ಅಂತ ಚರಣ್ ಹೇಳ್ತಾರೆ. ನಂತರ ಅಲ್ಲಿಂದ ಹೋಗ್ಬಿಡ್ತಾರೆ. ನಂತರ ಈ ಕಡೆ ಬೃಂದಾ ಹೇಗಪ್ಪ ಇವ್ರನ್ನ ನನ್ನ ಬಲೆಗೆ ಬೀಳಿಸ್ಕೊಳ್ಳೋದು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾಳೆ. ನಂತರ ಅಲ್ಲಿ ತನಗೊಂದು ಪತ್ರ ಬಂದಿರುತ್ತೆ ಭಾರ್ಗವಿಗೆ, ಆ ಪತ್ರವನ್ನು ಹುಡುಕ್ತಿದ್ದಾಳೆ, ಸಿಗ್ತಾ ಇಲ್ಲ. ಬೃಂದಾ ಬಂದಿದ್ದೆ ಇದಕ್ಕೋಸ್ಕರ ಹುಡುಕ್ತಿದ್ಯಾ, ಇಷ್ಟು ಗಾಬರಿ ಬಿದ್ದಿದ್ಯಾ ಅಂದರೆ ಏನೂ ಇರಬೇಕು ಅಂದ್ಕೊಂಡಿದ್ದೆ. ಓಪನ್ ಮಾಡ್ತಿದ್ದಾರೆ. ಬೇಡ ಬೃಂದಕ್ಕ ಅಂತ ಹೇಳಿದ್ರು ಕೂಡ ಕೇಳ್ತಿಲ್ಲ. ಬಟ್ ಓಪನ್ ಮಾಡಿದ್ರೆ ಖಾಲಿ ಲೆಟರ್, ಏನಿದು ಖಾಲಿ ಆಗಿದೆಯಲ್ಲ ಅಂದಾಗ, ಅಯ್ಯೋ ಆಶ್ರಮದಲ್ಲಿ ಒಂದು ವಯಸ್ಸಾಗಿರೋ ಅಜ್ಜಿನ ಒಂದು ಡಾಕ್ಯುಮೆಂಟ್ ಕಳಿಸಿ ಅಂದಿದ್ದೆ, ಅವ್ರು ತಪ್ಪು ತಿಳ್ಕೊಂಡು ಖಾಲಿ ಪತ್ರ ಕಳಿಸ್ಬಿಟ್ಟಿದ್ದಾರೆ ಅಂತ ಭಾರ್ಗವಿ ಹೇಳಿದಾಗ, ಏನೋ ನೀನು ಯಾಕಿದೆಲ್ಲ ಬೇಕು, ಅತ್ತೆನ ಬೇರೆ ಕರ್ಕೊಂಡು ಬಂದು ಈ ಮನೆ ರಣರಂಗ ಮಾಡಿಟ್ಟಿದ್ಯಾ ಅಂತ ಹೇಳಿ ಬೃಂದ ಬೇಜಾರು ಮಾಡಿಕೊಂಡು ಅದನ್ನು ಅಲ್ಲೇ ಬಿಸಾಡಿ ಹೋಗ್ಬಿಡ್ತಾರೆ. ನಂತರ ಖಂಡಿತವಾಗ್ಲೂ ಅದರಲ್ಲಿ ಏನೋ ಇದೆ, ಅದನ್ನು ತೊಗೊಂಡಿದ್ದೆ ಹೋಗಿದ್ದೆ, ತನ್ನ ಒಂದು ಟಾರ್ಚ್ನ ಆನ್ ಮಾಡೋದ್ರ ಮುಖಾಂತರ ಅಲ್ಲಿ ಏನನ್ನೋ ಫೈಂಡ್ ಔಟ್ ಮಾಡ್ತಾರೆ ಭಾರ್ಗವಿ. ತದನಂತರ ಶಕ್ತಿ ಪ್ರಸಾದ್ ಮನೆಗೆ ಬರ್ತಾರೆ. ನಿರ್ಮಲ ಅವ್ರು ಬಂದಿದ್ದೆ, ಅಣ್ಣ ನೋಡಿ ನಿಮ್ಮ ಫ್ರೆಂಡ್ ನನಗೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳ್ತಿದ್ದಾಗೆ, ಗಾಯತ್ರಿ ದೇವಿಯನ್ನು ನೋಡಿ ನನ್ನ ತಂಗಿ JP ನನ್ನ ತಂಗಿ ಹುಟ್ಟಿದವಳು ಬದುಕಿದಾಳೆ ಅಂತಿದ್ದಾಗೆ ಎಲ್ರಿಗೂ ಶಾಕ್ ಆಗ್ತದೆ. ಭಾರ್ಗವಿ ಅರ್ಜುನ್ ಅಂತೂ ಶಾಕ್ ಆಗಿದ್ದಾರೆ, ಗಾಯತ್ರಿ ದೇವಿ ಶಕ್ತಿ ಪ್ರಸಾದ್ ತಂಗಿನಾ ಅಂತ ಹೇಳಿ. ಹಾಗಿದ್ರೆ ಏನಾಗುತ್ತೆ ಮುಂದೆ ಅನ್ನೋದನ್ನ ತಿಳ್ಕೊಬೇಕು ಅಂದರೆ ಮುಂದೆ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.